श्रीराघवेन्द्रार्य 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 पाहि प्रभो। अज्ञाननाशाय विज्ञानपूर्णाय सुज्ञानदात्रे नमस्ते गुरो। श्रीराघवेन्द्रार्य 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 पाहि प्रभो। आनन्दरूपाय नन्दात्मज श्रीपदाम्भोज भजे नमस्ते गुरो। श्रीराघवेन्द्रार्य 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 पाहि प्रभो। ಹಾಯ್ ನಮಸ್ಕಾರ, ನಾನು ಸುಷ್ಮಿತಾ ಅಂತ. ನಾನು ಬಂದಿರೋದು ನಾಗರಬಾವಿಯಿಂದ. ಇದು ಆಲ್ಮೋಸ್ಟ್ ನಂದು 11th ವೀಕ್. ಇಲ್ಲಿಗೆ ಬಂದಾಗಿಂದ ನನಗೆ ತುಂಬ ಪಾಸಿಟಿವ್ ಅಂತ ಅನ್ನಿಸ್ತಿದೆ. ಖಂಡಿತವಾಗ್ಲೂ ನಾನು ಏನೇನು ಅಂದ್ಕೊಂಡಿದ್ದೆ ಅದೆಲ್ಲ ಆಗ್ತಿದೆ ಅಂತಲೇ. ನನಗಾಗೋ ಕೆಲಸದಲ್ಲೆಲ್ಲ ರಾಯರು ಜೊತೆಲಿದ್ದಾರೆ ಅಂದ್ಕೊಂಡೆ ನಾನು ಇಲ್ಲಿಗೆ ಬರ್ತಿದ್ದೆ. ಮುಂಚೆ ಬೇರೆ ಬೇರೆ ಕಡೆ ದೇವಸ್ಥಾನಕ್ಕೆಲ್ಲ ಹೋಗ್ತಿದ್ದೆ, ರಾಯರನ್ನು ಹುಡ್ಕೊಂಡು ಹೋಗ್ತಿದ್ದೆ. ಬಟ್ ಇಲ್ಲಿಗೆ ಬರೋಕ್ಕೆ ಸ್ಟಾರ್ಟ್ ಮಾಡಿದ್ದಾಗಿಂದ ನನಗೆ ಹೆಂಗೆ ಅನ್ನಿಸ್ತಿದೆ ಅಂದರೆ, ಪ್ರತಿ ವಾರ ಕೆಲಸ ಇರಲಿ ಕೆಲಸ ಇಲ್ಲದೆ ಇರಲಿ, ವಾಟ್ ಎವರ್ ಇಟ್ ಈಸ್, ಒಂದ್ಸಲ ಬಂದು ಹೋಗ್ಬಿಟ್ರೆ ನನಗೆ ಒಂಥರ ಸಮಾಧಾನ ಆಗುತ್ತೆ. ಎಲ್ಲಿ ಯಾವ ಊರಲ್ಲಿ ಇದ್ರೂ ನನಗೆ ಗುರುವಾರ ನಾನು ಬೆಂಗಳೂರಿಗೆ ಬರಲೇಬೇಕು, ದೇವಸ್ಥಾನಕ್ಕೆ ಬರಲೇಬೇಕು ಅನ್ನೋ ಥರ. ಆ್ಯಂಡ್ ಇಲ್ಲಿಗೆ ಬಂದಮೇಲೆ ನಾನು ಏನೇನು ಅಂದ್ಕೊಂಡಿದ್ದೆ ಅದು ಎಲ್ಲನೂ ಆಗ್ತದೆ. ತುಂಬ ಏನಂತಾರೆ, ನೀರಲ್ಲಿ ಕಲ್ಲೆತ್ತಿಟ್ಟಿರೋ ಥರ ಆಗುತ್ತೆ ಅಂತಾರಲ್ಲ, ಆ ಥರ ಆಗ್ತಿದೆ. ನನ್ನ ಪ್ರಾಜೆಕ್ಟ್ಸ್ಗಳಾಗಿರ್ಬೋದು, ನಾನು ಏನೇನು ಹರಕೆ ಹೊತ್ಕೊಂಡು ಬಂದಿದ್ದೆ ಅದಾಗ್ತಿದೆ. ಆರೋಗ್ಯದ ಸಮಸ್ಯೆ ಎಲ್ಲನೂ ತುಂಬ ನಿರ್ವಿಘ್ನವಾಗಿ ಹೋಗ್ತಿದೆ. ತುಂಬ ಖುಷಿ ಆಗುತ್ತೆ ಇಲ್ಲಿ ಬಂದು ಕಾಯಿ ಕಟ್ಟಿ ದೇವ್ರಿಗೆ ಪ್ರದಕ್ಷಿಣೆ ಹಾಕಿ ಹೋದ್ಮೇಲಂತೂ ತುಂಬ ಮನಸ್ಸಿಗೆ ತೃಪ್ತಿ ಅಂತ ಅನಿಸುತ್ತೆ. ರಾಘವೇಂದ್ರಾರ್ಯ ಶ್ರೀರಾಘವೇಂದ್ರಾರ್ಯ ಶ್ರೀರಾಘವೇಂದ್ರಾರ್ಯ ಪಾಹಿ ಪ್ರಭೋ। ऋजोत्तम प्राणपादार्चन प्राप्त माहात्म्य संपूर्ण सिद्धेश भो। श्रीराघवेन्द्रार्य 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 पाहि प्रभो। ऋभुस्वभावाप्त भक्तेष्ट कल्पद्रुरूपेश भूपादिवन्द्य प्रभो। श्रीराघवेन्द्रार्य 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 पाहि प्रभो। रुद्धं यशस्ते विभाति प्रकृष्टं प्रपन्नार्तिहन्तर्महोदारभो। श्रीराघवेन्द्रार्य 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 पाहि प्रभो। तृप्तातिभक्तौघकाम्यार्थदातर्भवाम्भोधिपाರಂಗತ ಪ್ರಾಜ್ಞ. ನಾನು ಆ್ಯಕ್ಚುಲಿ ಸೀರಿಯಲ್ ಆರ್ಟಿಸ್ಟು, ಸೀರಿಯಲ್ ಮೂವೀಸ್ ಎಲ್ಲ ಮಾಡ್ತಿದ್ದೀನಿ. ಆ್ಯಂಡ್ ರಾಘವೇಂದ್ರನ ದರ್ಶನ ಮಾಡ್ಕೊಂಡು ಹೋದ್ಮೇಲೆ ನನಗೆ ಇನ್ನೂ ಒಳ್ಳೊಳ್ಳೆ ಪ್ರಾಜೆಕ್ಟ್ಗಳೇ ಬರ್ತಿದೆ. ಇವತ್ತಿಗೂ ನಾನು ತುಂಬ ಬ್ಯುಸಿ ಆಗಿದ್ದೀನಿ ಅಂದರೆ ಎಲ್ಲ ರಾಯರ ಆಶೀರ್ವಾದದಿಂದನೇ ಅಂತ ಅಂದ್ಕೊಂಡಿದ್ದೀನಿ. ಪ್ರೆಸೆಂಟ್ ನಾನು ಇವಾಗ ಮೂವೀಸ್ ಮಾಡ್ತಾ ಇದ್ದೀನಿ. ಫಿನಿಕ್ಸ್ ಅಂತ ಮೂವಿ ಮಾಡ್ತಿದ್ದೀನಿ. ಆಲ್ಮೋಸ್ಟ್ ಮೂವಿ ಪ್ರಾಜೆಕ್ಟ್ ನಾನು ಕಂಪ್ಲೀಟ್ ಆಯಿತು. ಎಸ್, ಇನ್ನೂ ಬೇರೆ ಬೇರೆ ಪ್ರಾಜೆಕ್ಟ್ಗಳು ಬರ್ತಿದೆ, ಕೆಲವೊಂದು ಸೀರಿಯಲ್ಗಳು ಕೂಡ ಬರ್ತಿದೆ. ರಾಯರ ಆಶೀರ್ವಾದ ಹೇಗಿದೆ ಅಂತ ನೋಡಬೇಕು. ಖಂಡಿತವಾಗ್ಲೂ ನೀವು ಇಲ್ಲಿ ಒಂದ್ಸಲ ಬನ್ನಿ. ಇವಾಗ ಸುಮ್ಮನೆ ಅಲ್ಲಿ ಕೂತ್ಕೊಂಡು ಇಲ್ಲ ಹೋಗಬೇಕು ಅಂದ್ಕೊಂಡ ತಕ್ಷಣ ಏನೂ ಆಗಲ್ಲ. ಒಂದ್ಸಲ ಇಲ್ಲಿಗೆ ಬನ್ನಿ. ಖಂಡಿತವಾಗ್ಲೂ ರಾಯರು ಕರ್ಸ್ಕೋಬೇಕು ಅಂತಿದ್ರೆ ನೀವು ಎಲ್ಲೇ ಇದ್ರೂ ಕರ್ಸ್ಕೋತಾರೆ. ನೀವು ಎಂಥದ್ದೇ ಪರಿಸ್ಥಿತಿಲಿದ್ರೂ ಕೂಡ ಇಲ್ಲಿಗೆ ರಾಯರು ನಿಮಗೆ ದಯೆ ತೋರಿಸಿ ಕರ್ಸ್ಕೋಬೇಕು ಅಂದರೆ ಬಂದೇ ಬರ್ತಾರೆ. ಆ್ಯಂಡ್ ಇಲ್ಲಿಗೆ ಒಂದ್ಸಲ ಬಂದರೆ ಖಂಡಿತವಾಗ್ಲೂ ನೀವು ರಾಯರಿಗೆ ನಿಮ್ಮ ಕೈಲಾದಷ್ಟು ಸೇವೆ ಮಾಡಿನೇ ಹೋಗ್ತೀರಾ. ಅವರು ಆ ಸೇವೆನ ಪೂರೈಸ್ಕೊಂಡೇ ನಿಮ್ಮನ್ನ ಕಳಿಸ್ತಾರೆ ಅನ್ನೋ ನಂಬಿಕೆ ಇದೆ. ನೀವು ಏನೇನು ಮನಸ್ಸಲ್ಲಿ ಕೋರ್ಕೊಂಡಿರ್ತೀರಾ, ನಿಮ್ಗೆ ಏನೇನು ನೋವು ಕಷ್ಟ ಏನೇ ಇದ್ರೂ ರಾಯರ ಹತ್ರ ಬಂದು ರಾಯರು ಮುಂದೆ ನಿಂತ್ಕೊಂಡು ನೀವು ಹೇಳಿ ಹೋದರೆ ನಿಜವಾಗ್ಲೂ ಅದೆಲ್ಲನೂ ಕಮ್ಮಿ ಆಗುತ್ತೆ, ಈಡೇರುತ್ತೆ ಅಂತ ನನಗೆ ಅನಿಸುತ್ತೆ. ಹಾಂ, ಜನ ತುಂಬ ಇದೆ. ಖಂಡಿತವಾಗ್ಲೂ ಇವಾಗ ನಾನು ಹೇಗೆ ಒಂದು ನಂಬಿಕೆ ಇಟ್ಕೊಂಡು ರಾಯರನ್ನ ಅರಸ್ಕೊಂಡು ಬಂದಿದ್ದೀನಿ, ಎಲ್ಲರೂ ಹಾಗೆ ಬಂದಿರ್ತಾರೆ. ಇಷ್ಟು ಜನ ನೋಡಿದಾಗಲೇ ಅಂದ್ಕೋಬೋದು ರಾಯರು ಪವಾಡ ಹೇಗಿದೆ ಅಂತ. ಯಾಕಂದರೆ ಜನ ಯಾರು ದಡ್ರಿಲ್ಲ, ಯಾರು ಸುಮ್ಮನೆ ಬರಲ್ಲ. ಅವ್ರಿಗಲ್ಲೊಂದು ಪಾಸಿಟಿವಿಟಿ ಅಂತ ಅನ್ನಿಸ್ತಿದೆ ಅನ್ನೋ ಕಾರಣಕ್ಕೆ ಜನ ಎಷ್ಟೋ ದೂರ ಆದ್ರೂ ಹುಡ್ಕೊಂಡು ಬರ್ತಾರೆ. ಬರೀ ಅಕ್ಕಪಕ್ಕದಲ್ಲಿ ಇರೋರು ಮಾತ್ರ ಬರ್ತಿಲ್ಲ, ಎಲ್ಲೆಲ್ಲಿಂದನೋ ಹುಡ್ಕೊಂಡು ಬರ್ತಾರೆ ರಾಯರ ದರ್ಶನಕ್ಕೆ. ಅಂದರೆ ಬೆಳಗ್ಗೆಯಿಂದ ರಾತ್ರಿವರೆಗೂ ಇಷ್ಟೇ ಜನ ಇರ್ತಾರೆ. ಅಂದರೆ ಅರ್ಥ ಮಾಡ್ಕೋಬೇಕು ನಾವೇನೆ ರಾಯರು ಪವಾಡ ಎಷ್ಟಿದೆ, ಅವ್ರ ಪವರ್ ಹೇಗಿದೆ ಅಂತ. ನಾನು ನಾಗರಬಾವಿಯಿಂದ ಬರ್ತಿರೋದು. ಇಲ್ಲ, ನನ್ನ ನೇಟಿವ್ ಬಂದು ತೀರ್ಥಹಳ್ಳಿ. ಹೌದು, ಶಿವಮೊಗ್ಗ.
ನಾನು ಯೂಶಲಿ 4 ಗಂಟೆಗೆ ಬರ್ತಿದ್ದೆ. ಆಲ್ಮೋಸ್ಟ್ ನಂಗೆ ಯಾವಾಗಲಾದ್ರೂ ಶೂಟ್ ಇದ್ರೆ ನಾನು ಬೆಳಗ್ಗೆ 4 ಗಂಟೆಗೆ ಇಲ್ಲಿಗೆ ಬಂದು ದರ್ಶನ ಮಾಡ್ಕೊಂಡು ಹೋಗ್ಬಿಡ್ತೀನಿ. ಶೂಟ್ ಯಾವಾಗಲಾದ್ರೂ ಬ್ರೇಕ್ ಇದ್ರೆ ಮಾತ್ರ ಆರಾಮಾಗಿ ಮನೇಲೆಲ್ಲ ಪೂಜೆ ಮುಗಿಸ್ಕೊಂಡು ಆರಾಮಾಗಿ ಬಂದು ದರ್ಶನ ಮಾಡ್ಕೊಂಡು ಹೋಗ್ತೀನಿ. ಥ್ಯಾಂಕ್ ಯು.